ನಮಸ್ಕಾರ ರೀ ಎಲ್ಲರಿಗೂ. ಏನು ಮಾಡಕತ್ತೀರಿ, ಹೆಂಗದಿರಿ? ಸೊ ಇದು ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗೈತಿ. ಆ್ಯಸ್ ಯೂಶ್ವಲ್ ಚಹಾ ಮತ್ತು ರಾಗಿ ಅಂಬ್ಲಿಗೆ ಇಟ್ಟೀನಿ. ಇನ್ನು ನನ್ನ ಸಣ್ಣ ಮಗ ಚಹಾ ಕುಡಿಯಾಕತ್ತಾನ. ಸೊ ಇನ್ನೇನಪ್ಪ ಅಂತಂದ್ರೆ ಒಂದು ಫಂಕ್ಷನ್ ಇತ್ತು, ಹೋಗೋದಿತ್ತು. ಹಿಂಗಾಗಿ ನಾಷ್ಟ ಅಷ್ಟ ಮಾಡ್ಕೊಳ್ಳಿತ್ತು. ಅಡಿಗೆ ಅಂತೂ ಏನಿರಲಿಲ್ಲ. ಅಡುಗೆ ರಾತ್ರಿ ಮಾಡ್ಕೊಂಡ್ರಾತು ಅಂತ ಹೇಳಿ ಪಟ ಪಟ ಹಂಗಾರ ಚಹಾ ಕುಡಿದ್ವಿ. ಇನ್ನೊಂದು ಸರಿ ಚಹಾ ಕುಡಿಬೇಕಾಗಿತ್ತಲ್ರಿ ನಾವು. ಅದು ಯೂಶ್ವಲಿ ಹಂಗೆ ರೂಢಿ ಮಾಡ್ಕೊಂಬಿಟ್ಟೇವೆ ನಾವು. ಬೆಳಗ್ಗೆ ಎದ್ದ ಕೂಡಲೇ ಒಂದು ಸಾರಿ, ಇವರು ಬ್ರೇಕ್ಫಾಸ್ಟಿಗೆ ಬಂದಾಗ ಒಂದು ಸಾರಿ, ಆಮೇಲೆ ಬ್ರೇಕ್ಫಾಸ್ಟ್ ಬಿಸಿ ಬಿಸಿ ಉಪ್ಪಿಟ್ಟು. ಬಿಸಿ ಬಿಸಿ ಉಪ್ಪಿಟ್ಟು ಅಂದರೆ ಯಾರಿಗೆ ಇಷ್ಟ ಹೇಳ್ರಿ? ಭಾಳ ಜನಕ್ಕೆ ಉಪ್ಪಿಟ್ಟು ಇಷ್ಟನೇ ಆಗಲ್ಲ, ಬಟ್ ನನಗೆ ಮಾತ್ರ ಭಾಳ ಉಪ್ಪಿಟ್ಟು ಇಷ್ಟ ಆಗ್ತೈತಿ. ಬಿಸಿದಿರಲಿ ಆರಿದ್ದಿರಲಿ, ಒಟ್ಟು ಉಪ್ಪಿಟ್ಟು ತಿನ್ನೋದನ್ನು. ಇನ್ನು ಜಾತ್ರೆ ಒಳಗೆ ಏನೇನು ತೊಗೊಂಡು ಬಂದೆ ತೋರಿಸ್ತೇನೆ ನೋಡಿರಿ. ಸರ ತೊಗೊಂಡೆ. ಇವು ಆ್ಯಕ್ಚುಲಿ ಲಕ್ಷ್ಮಿಗೆ ಡೆಕೋರೇಷನ್ ಮಾಡೋಕೆ ಬೇಕಾಗಿದ್ದು. ಸೊಸಿಗೆ ಒಂದು ಸರ ತೊಗೊಂಡೆ. ಇನ್ನು ಇದು ಲಕ್ಷ್ಮಿ ಸರ ಒಂದಿತ್ತು ಚಲೋ ಅನ್ನಿಸ್ತು, ಲಕ್ಷ್ಮಿಗೆ ಹಾಕಕ್ಕೆ ಬರುತ್ತೆ ಅಂತ ಹೇಳಿ ಅದನ್ನೊಂದು ತೊಗೊಂಡೆ. ಇನ್ನು ನೆಕ್ಸ್ಟ್ ಬ್ಯಾಂಗಲ್ಸ್ ತೊಗೊಂಡೆ ರೀ. ಇವನ್ನ ಮಿಶೋದಾಗ ತೋರಿಸಿದ್ನಲ್ರಿ ಅವ ಬ್ಯಾಂಗಲ್ಸನ್ನ ಹೇಳಿದ್ನಲ್ಲ, ಭಾಳ ಜನ ಅಂದ್ರೆ ಭಾಳ ಜನ ತೊಗೊಂಡ್ರೆ. ನಾನು ಒಂದು 5-6 ಜೋಡಿ ತೊಗೊಂಡೆ, ಮಸ್ತ್ ಕಾಣ್ತಾವೆ ಅಂಥೇಳಿ. ಇನ್ನು ಡಬ್ಬಿ ಬೇಕಾಗಿದ್ದು ರೀ ನನಗೆ, ಡಬ್ಬಿ ತೊಗೊಂಡೆ. ಇವ 100 ರೂಪಾಯಿಗೆ 3 ಅಂತ ಇದನ್ನು ಹಾಕಿಡಕ್ಕೆ ಬರ್ತಾವೆ ರೀ. ಮತ್ತು ಈ ಟೈಮ್ನಾಗ ಸಿಗಲ್ಲ ಅಂದ್ರೆ ಆಮೇಲೆ ಸಿಗೋದನ್ನೇ ಇಲ್ಲ ರೀ. ಇನ್ನು ಬರೀ ರೀ ಉಪ್ಪು ಹಾಕಕ್ಕೆ ಬೇಕಾಗಿತ್ತು. ಆ್ಯಕ್ಚುಲಿ ಇನ್ನೊಂದೆರಡು ತೊಗೋಬೇಕಾಗಿತ್ತು. ನನಗೆ ತೊಗೊಂಡು ಬರೋ ಅಷ್ಟು ಏನಂದ್ರೆ ಭಾಳ ಆಗಿದ್ದು ಸಾಮಾನು. ಹೀಗಾಗಿ ಇನ್ನು ಇಳ್ಗೆ ಬೇಕಾಗಿತ್ತು ರೀ. ನಾನು ಲಾಗ್ ಒಳಗೆ ನೋಡಿರ್ಬೋದು ರೀ, ಇಳ್ಗೆ ಯಾವಾಗಲೂ ಓಪನೇ ಇರ್ತೈತಿ. ಅದಕ್ಕೆ ಇದನ್ನು ಮತ್ತೀರು ತಂದು ಕೊಟ್ಟರೆ ಜಾತ್ರೆಗನ. ಇನ್ನು ಇದನ್ನು ದೊಡ್ಡದೊಂದು ಐರಣ್ಣದ ಬಾಳ್ಗಿರಿ ಇದೆ, ಏನಾರ ಕರಿಯಾಕೆ ಬರ್ತದೆ ಅಂತೇಳಿ ತೊಗೊಂಡೆ. ಭಾಳ ವಜ್ಜೆ ಐತಿ, ಮಸ್ತ್ ಐತಿ. ಇನ್ನು ಪಾಟ್ 100 ರೂಪಾಯಿಗೆ 3 ಇದ್ದು, ಅವನು ಕೂಡ ತೊಗೊಂಡೆ. ಇವಾಗ ಪಾಟ್ ಕೆಳಗೆ ಇಡಾಕಂತ ಪ್ಲೇಟ್ ತೊಗೊಂಡೆ. ಇವು 50 ರೂಪಾಯಿಗೆ 6 ಇದ್ದು. ಸೊ ಅಷ್ಟು ಅನ್ಕೊಡ್ದು ಇವನ್ನೆಲ್ಲ ಮುಗಿಸ್ಕೊಡ್ದಂದ್ರೆ ಒಂದು ಪಾರ್ಸಲ್ ಬಂದ್ರಿ. ಏನಪ್ಪ ಅಂತಂದ್ರೆ ಏನಿರ್ಬೋದು ಹೇಳ್ರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಟ್ಯಾಂಡ್ ಐತ್ರಿ. ಆ ಸ್ಟ್ಯಾಂಡ್ ರಿಟರ್ನ್ ಹಾಕಿದ್ನಲ್ಲ ರೀ, ಅದ್ರ ಸಲುವಾಗಿ ಇನ್ನೊಂದು ಸ್ಟ್ಯಾಂಡ್ ಅವತ್ತು ಇಮಿಡಿಯೇಟ್ ಹಾಕಿಬಿಟ್ಟಿದ್ದೆ ನಾನು. ಇದು ಅದಕ್ಕಿಂತ ಚೀಪ್ ಇತ್ತು, ಅದ್ರ ಸಲುವಾಗಿ ಅಂದ್ರೆ ಚಲೋ ಕ್ವಾಲಿಟಿ ಇರಲಿಕ್ಕಿಲ್ಲ ಅಂತ ಹಾಕಿರಲಿಲ್ಲ. ನಾನು ಆರ್ಡ್ರ್ ಮಾಡಿರಲಿಲ್ಲ. ಬಟ್ ನಿಜವಾಗ್ಲೂ ಇದು ಚಲೋ ಐತ್ರಿ. ಎಲ್ಲ ಪ್ಲಾಸ್ಟಿಕ್ ಬಾಡಿ ಇತ್ತು, ಅದು ಐರನ್ ಬಾಡಿ ಐತಿ. ಬಟ್ ಅದು ಜಸ್ಟ್ ವಿಡಿಯೋಸ್ ನೋಡೋಕಷ್ಟೇ ಅನುಕೂಲ ಆಗ್ತೈತೆ ರೀ. ಇದು ಹಂಗಿಲ್ಲ, ಈ ವಿಡಿಯೋ ಮಾಡೋಕ್ಕೂ ಅನುಕೂಲ ಐತಿ. ಸೊ ಹೀಗಾಗಿ ನಂಗೆ 90 ಡಿಗ್ರಿ ಒಳಗೆ ವಿಡಿಯೋ ಮಾಡೋಕೆ ಅನುಕೂಲ ಆಗುವಂಗೆ ನಂಗೆ ಸ್ಟ್ಯಾಂಡ್ ಬೇಕಾಗಿತ್ತು. ಸೊ ಅದು ಸಿಕ್ತು. ಆ್ಯಕ್ಚುಲಿ ವಿಡಿಯೋ ನನ್ನ ಮಗ ಮಾಡಕತ್ತಾನ ರೀ, ಸಣ್ಣವ. ದೊಡ್ಡವ ಸ್ಕೂಲಿಗೆ ಹೋಗಿದ್ದ. ಸೊ ಪದೇ ಪದೇ ಅವ್ನಿಗೆ ಮೊಬೈಲ್ ಹಿಡ್ಕೊಂಡು ಫೋಕಸ್ ಮಾಡಬೇಕಾಗಿತ್ತು ನಾನು. ಸೊ ಸೆಟ್ ಮಾಡಿ ನೋಡಿದ್ನಿ, ಚಲೋ ಅನ್ನಿಸ್ತು. ಇದು ಸ್ವಲ್ಪ ಪ್ಲಾಸ್ಟಿಕ್ ಬಾಡಿ ಐತಿ, ಅದು ಮೆಟಲ್ ಬಾಡಿ ಇತ್ತು. ಅದು ಮೆಟಲ್ ಇದ್ದರೂ ಕೂಡ, ಇದು ಪ್ಲಾಸ್ಟಿಕ್ ಇದ್ದರೂ ಕೂಡ ಫುಲ್ ಬ್ಯಾಲೆನ್ಸ್ ಮಾಡ್ತೈತೆ ರೀ. ಇನ್ನು ರೆಡಿಯಾಗಿ ನಾವು ಜಾಗ ಬಿಟ್ಟಾಗ 2:45 ಆಗೈತೆ ರೀ. ಬೀಗರು ಬಂದಿದ್ರಂತ. ಇವತ್ತು ಎಂಗೇಜ್ಮೆಂಟ್ ಫಂಕ್ಷನ್ ಐತ್ರಿ, ಅದು ಬೇರೆ ಊರಾಗ. ಹೀಗಾಗಿ ತಪ್ಪಿಸ್ದಂಗಿತ್ತು, ಹೋಗಲೇಬೇಕಿತ್ತು. ಇನ್ನೂ ಜಲ್ದಿನೇ ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ನಮ್ಮ ಮನೆಯವ್ರು ಬ್ಯುಸಿ ಇದ್ದು, ಲೇಟ್ ಆಯ್ತು. ಸೊ ಆಲ್ರೆಡಿ ಕಾಲ್ ಮಾಡಿದ್ರಂತ, ಬೀಗರು ಬಂದಾರ ಬರ್ರಿ ಅಂತೇಳಿ. ಹೀಗಾಗಿ ಅವ್ರು ಬೀಗರು ಬಂದಮೇಲೆ ನಾವು ಇಲ್ಲಿಂದ ಬಿಟ್ವಿ. ನೋಡಿರಿ ನನ್ನ ಮಗ ಹೆಂಗೆ ಡ್ಯಾನ್ಸ್ ಮಾಡಕತ್ತಾನ. ಅವ ಬೇಕಾದ ಹಾಡಿರಲ್ರಿ, ಒಂದು ಥರ ಸ್ಟೆಪ್ ಆಗ್ತಾನೆ. ಹಿಂಗೆ ಫುಲ್ ಎಂಜಾಯ್ ಮಾಡ್ಕೋತಾನೆ ಇರ್ತಾನೆ ರೀ. ಅವ್ನಿಗೆ ಹೊರಗೆ ಹೋಗೋದಂದ್ರೆ ಭಾಳ ಇಷ್ಟ. ಸೊ ಮತ್ತು ಮಿಡಲೊಳಗೆ ಅಂಬಾದು ಕಂಡಂತರೂ ಇನ್ನೂ ಖುಷಿ ಆಗ್ತಾನೆ. 2:30 ಆಗಿ ಬಂದಿದ್ದು ರೀ, ಊರು ಮುಟ್ಟಿದ್ವಿ ನಾವು. ಸೊ ಕಲ್ಯಾಣ ಮಂಟಪ ಗೊತ್ತಿರಲಿಲ್ಲ, ಮತ್ತು ಕಾಲ್ ಮಾಡಿ ಕೇಳ್ಕೊಂಡ್ವಿ ಅಂದರೆ ಎಲ್ಲಿ ಬರುತ್ತೆ ಅಂತೇಳಿ. ಆಮೇಲೆ ಅಡ್ರೆಸ್ ಹೇಳಿದರು. ಅಲ್ಲಿಂದ ನಾವು ಮತ್ತು 2:30 ಆಗಿತ್ತು ನೋಡಿರಿ ಕಲ್ಯಾಣ ಮಂಟಪ ಮುಟ್ದಾಗ. ಈಗ ಏನು ರೀ, ಎಲ್ಲ ಹೆಣ್ಣು ಕೊಡೋ ಶಾಸ್ತ್ರನೂ ಕಲ್ಯಾಣ ಮಂಟಪದಾಗ ಇಟ್ಕೊಳಕ್ಕೆ ಇಟ್ಬಿಟ್ಟಾರ, ಭಾಳ ದೊಡ್ಡ ಪ್ರಮಾಣದಾಗ. ಎಂಗೇಜ್ಮೆಂಟ್ ಅಂದ್ರೆ ಮದುವೆ ಹಿಂದಿನ ದಿನ ಮಾಡ್ತಿದ್ವಿ ನಾವೆಲ್ಲ. ಆದ್ರೆ ಈಗ ಹೆಣ್ಣು ಕೊಡೋ ಶಾಸ್ತ್ರ ಅಂದ್ರೆ ಫಿಕ್ಸ್ ಮಾಡೋದು ಅಂತೀವಲ್ಲ ರೀ ನಾವು, ಅದನ್ನು ಕಲ್ಯಾಣ ಮಂಟಪದಾಗ ಇಟ್ಕೊಳ್ತಾರೆ. ಚಲೋ ಆಗಿತ್ತು ರೀ ಫಂಕ್ಷನ್. ಊಟ ಗೀಟ ಮಾಡ್ಕೊಂಡ್ವಿ. ಹೊಳ್ಳಿ ನಾವು ಬಿಟ್ಟಾಗ 3:30 ಆಗಿ ಬಂದಿತ್ತು. ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ ನನಗೆ ಊಟ ಮಾಡೋ ಟೈಮ್ನಾಗ. ಯಾಕೆ ಅಂತಂದ್ರೆ ಧ್ರುವ ಕಾಡಾಕತ್ತಿದ್ದ, ಗದ್ದಲನೂ ಭಾಳ ಇತ್ತು. ಮತ್ತು ಪರಿಚಯ ಇದ್ದವ್ರು ಮಾತಾಡ್ಸೋದು ಇದಾಗ್ಬಿಡ್ತೈತೆ ರೀ. ಇನ್ನು ಈ ಬ್ಯಾಂಗಲ್ಸದು ಒಂದು ವಿಡಿಯೋ ಮಾಡ್ಬೇಕು ಅನ್ಸಿತ್ತು ನನಗೆ. ಭಾಳ ಅಂದ್ರೆ ಭಾಳ ಚಂದ ಕಾಣತ್ತಿದ್ದು. ನಾ ಉಟ್ಟ ಸೀರೆ ಅದು ಗ್ರೀನು ಪಿಂಕ್ ಕಾಂಬಿನೇಷನ್ ಐತೆ ರೀ, ಹಿಂಗಾಗಿ ಅದೇ ಕಾಂಬಿನೇಷನ್ ಹಾಕ್ಕೊಂಡಿದ್ದೆ. ಮಸ್ತ್ ಕಾಣತ್ತಾವ. ಗ್ರೀನ್, ಬಾಟಲ್ ಗ್ರೀನ್ ಕಲರ್ ಅಂತೂ ಭಾಳ ಲೈಕ್ ಅದು ನನಗೆ ನಿಜ. ಇವು ರೇನ್ ಡ್ರಾಪ್ ಬ್ಯಾಂಗಲ್ಸ್ ಅಂತೇಳಿ ಇನ್ಸ್ಟಾಗ್ರಾಮ್ನಾಗೂ ಅವೈಲೇಬಲ್ ಅದಾವೆ ರೀ, ಮೀಶೋ ಒಳಗೂ ಅವೈಲೇಬಲ್ ಅದಾವೆ, ಎಲ್ಲ ಕಡೆ ಅವೈಲೇಬಲ್ ಅದಾವೆ. ಜಾತ್ರೆಗೆ ಮಾತ್ರ ಭಾಳ ಚೀಪ್ ಸಿಗ್ತಾವೆ, ಅದಕ್ಕೆ ತೊಗೊಂಡಿದ್ದೆ ನಾನು. ಇನ್ನು ಸಂಜೆ ಬಂದು ಒಂದಿಷ್ಟು ಕೆಲಸ ಮುಗಿಸ್ಕೊಂಡ್ವಿ, ಚಹಾ ಕುಡಿದ್ವಿ. ಕುಡಿದು ರಾತ್ರಿ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡು ಬದ್ನಿಕಾಯಿ ಪಲ್ಯ, ಜುನ್ಕ ರೊಟ್ಟಿ ಮಾಡಿದ್ರೆ ಆತಂತಂದೆ. ಮಧ್ಯಾಹ್ನ ಊಟ ಆಗಿತ್ತು ರೀ, ಬಟ್ ಯಾಕೋ ಇವ್ರು ರೊಟ್ಟಿ ಮಾಡಂತಂದ್ರೆ ಇವತ್ತು. ಹೀಗಾಗಿ ರೊಟ್ಟಿ ಮಾಡೋಣ ಅಂಥೇಳಿ ಬದ್ನಿಕಾಯಿ ಪಲ್ಯ ಸ್ಟಾರ್ಟ್ ಮಾಡ್ಕೊಂಡು. ಬದ್ನಿಕಾಯಿ ಪಲ್ಯ ನೋಡಿರಿ, ಆ್ಯಕ್ಚುಲಿ 0 ವಿಟಮಿನ್ ಅಂತ ಹೇಳ್ತಾರೆ. ಬಟ್ ನಮ್ಮ ಉತ್ತರ ಕರ್ನಾಟಕದಾಗಂತೂ ಯಾವ ಮದುವೆ ಇರಲಿ, ಮುಂಜಿವೆ ಇರಲಿ, ಏನೇ ಇರಲಿ, ಹಬ್ಬ ಇರಲಿ, ಹುಣ್ಣಿಮೆ ಇರಲಿ, ಅಮಾವಾಸ್ಯೆ ಇರಲಿ, ಬದ್ನಿಕಾಯಿ ಇಲ್ದ ಅಂತೂ
ಕಂಪ್ಲೀಟ್ ಆಗಂಗೇನೇ ಇಲ್ಲ ನೋಡಿರಿ. ಸೊ ನಾನು ಬದ್ನಿಕಾಯಿ ಪಲ್ಯ ಮಾಡಿದ್ನಿ, ಯಾಕಂದ್ರೆ ನಂಗೆ ಅವಸರವಾಗಿ ಅಡುಗೆ ಮಾಡೋದಿತ್ತು. ಸ್ಪೆಷಲಿ ಅವಸರಕ್ಕಂತೂ ಭಾಳ ಅನುಕೂಲ. ಅದಕ್ಕೆ ಮೋಸ್ಟ್ಲಿ ಹವದ ಜಲ್ದಿ ಆಕೈತೆ ಅಂತ ಹೇಳಿ ಅಂದ್ರೆ ಬದ್ನಿಕಾಯಿ ಮಾಡೋ ಪದ್ಧತಿ ಇಟ್ಟಿರ್ಬೇಕು ನಮ್ಮ ಹಿರಿಯರು. ನೋಡಿರಿ, ಈ ಬದ್ನಿಕಾಯಿ ಪಲ್ಯ ನಾನಾ ಥರವಾಗಿ ಮಾಡ್ತಾರೆ. ಎಣ್ಗಾಯಿ ಮಾಡ್ತಾರೆ, ನಾ ಹೋಳು ಬದ್ನಿಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ನಾರ್ಮಲ್ ಎಣ್ಗಾಯಿ ಮಾಡೋಷ್ಟು ಪೇಷನ್ಸ್ ನನ್ನ ಕಡೆ ಇರಲಿಲ್ಲ. ಸೊ ಮತ್ತು ಮಧ್ಯಾಹ್ನ ಬದ್ನಿಕಾಯಿ ಏನು ತಿಂದಿರಲಿಲ್ಲ, ಹೀಗಾಗಿ ನನಗೇನು ಬೋರ್ ಆಗಲಿಲ್ಲ ಮಾಡೋಕ್ಕೆ. ಸೊ ಅವಸರನೂ ಇತ್ತು ಅಂತ ಹೇಳಿದ್ನಲ್ರಿ. ಏನಪ್ಪ ನಮ್ಮ ಉಳ್ಳಾಗಡ್ಡಿ ಹೆಚ್ಕೊಳ್ಳೋದು. ಆ್ಯಕ್ಚುಲಿ ಹಸಿ ಖಾರನೂ ಹಾಕಿ ಮಾಡ್ಬೋದು, ನಾನು ಕೆಂಪು ಖಾರ ಹಾಕಿ ಮಾಡಿರ್ತೀನಿ. ಉಳ್ಳಾಗಡ್ಡಿ, ಟೊಮ್ಯಾಟೊ ಮತ್ತು ಏನಪ್ಪ ಅಂದ್ರೆ ಬದ್ನಿಕಾಯಿ, ಕರಿಬೇವು, ಕೊತ್ತಂಬರಿ ಇಷ್ಟ ಇವತ್ತಿನ ಇಂಗ್ರೀಡಿಯೆಂಟ್ಸ. ಇನ್ನು ಅರಿಶಿನ, ಉಪ್ಪು, ಖಾರ, ಮಸಾಲೆ ಸಾಮಾನಂತೂ ಇದಕ್ಕೇನು ಜಾಸ್ತಿ ಇರೋಂಗಿಲ್ಲ, ಬೇಕಂದ್ರೆ ನೀವು ಹಾಕೋಬೋದು. ಮೇನ್ ಅಂದರೆ ಗುರಳ್ ಪುಡಿ, ಶೇಂಗಾ ಪುಡಿ, ಇದು ಇಂಪಾರ್ಟೆಂಟ್ ರೀ. ಇದು ನನ್ನ ಕಡೆ ಇರಲಿಲ್ಲ, ಸೊ ಅದನ್ನು ಸ್ಕಿಪ್ ಮಾಡೀನಿ ಇವತ್ತು. ಇನ್ನು ನೆಕ್ಸ್ಟ್ ಟೈಮ್ ಮಾಡ್ಕೊಂಡರೆ ಇದನ್ನು ಹಾಕಬೇಕು. ಏನೇನಪ್ಪ ಅಂದರೆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಒಗ್ಗರ್ಣೆ ಹಾಕ್ಕೊಳ್ಳೋದ್ರಿ. ಒಗ್ಗರ್ಣೆ ಹಾಕ್ಕೊಂಡು ಹೋಳು ಬದ್ನಿಕಾಯಿ ಒಂದು ಸ್ವಲ್ಪ ಏನು ಮಾಡ್ಬೇಕಂದ್ರೆ, ಒಂದಂದ್ರೆ ಈ ಬದ್ನಿಕಾಯಿನ ಹೆಚ್ಚಿದ ಕೂಡ ನೀರಾಗಿ ಇಡಬೇಕು, ಇಲ್ಲಾಂದ್ರೆ ಕಪ್ಪಾಗ್ತಾವೆ. ಆಮೇಲೆ ಎಣ್ಣೆ ಸ್ವಲ್ಪ ಉಳ್ಳಾಗಡ್ಡೆದು ಬೆಂದು ಅಂತಂದ್ರೆ ನೀವೇನು ಮಾಡ್ಕೊಳ್ಳಿ, ಇದನ್ನ ಬದ್ನಿಕಾಯಿ ಹಾಕೋರಿ. ಇಲ್ಲಿ ಏನಪ್ಪ ಅಂದ್ರೆ ಟೊಮ್ಯಾಟೊ ಬದಲಿ ನೀವು ಮೊಸರು ಹಾಕೋಬೋದು ರೀ. ಆ್ಯಕ್ಚುಲಿ ಹುಂಚಿ ಹುಳಿ ಹಾಕೋತಾರ, ನಾನು ಮೊಸರು ಹಾಕ್ಕೊಂಡಿರ್ತೀನಿ. ಒಂದೊಂದು ಸಾರಿ ಮೊಸರು ಹಾಕ್ಕೊಂಡು ನೋಡ್ರಿ ಚಲೋ ಅನಿಸುತ್ತೆ. ಬಟ್ ಗ್ಯಾಸಿಂದ ಇಳಿಸಿದ ಮೇಲೆ ಹಾಕೋರಿ ಮೊಸರು. ಇನ್ನು ಆ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೆ, ಈ ಕಡೆ ಬದ್ನಿಕಾಯಿ ಪಲ್ಯ ರೆಡಿ ಆಯ್ತು. ಏನರಪ್ಪ ಇದು ಒಂದೇ ಕುದಿ ಕುದಿಸೋದು. ಇನ್ನು ಏನಪ್ಪ ಅಂದ್ರೆ ಜುಣಕ ಮಾಡ್ಕೋಬೇಕಂತ ಹೇಳಿ ರೆಡಿ ಮಾಡ್ಕೊಂಡೆ. ಅನ್ನಕ್ಕೆ ಸಾರು ಇರಲಿಲ್ಲ ರೀ, ಅದ್ರ ಸಲುವಾಗಿ ಜುಣಕ ಮಾಡ್ಕೊಂಡು ನನ್ನ ಮಗ ನಡಕ್ಕೆ ಬಂದು ಹೇಳಾಗ್ತಿದ್ದು. ಅದ್ರಾಗನ ಬೆಳ್ಳುಳ್ಳಿ ಸುಲ್ಕೊಂಡು ಕುಟಾಣಿ ಒಳಗೆ ಹಾಕೊಂಡು ರೆಡಿ ಇಟ್ಕೊಂಡಿರಿ. ಇನ್ನು ಬದ್ನಿಕಾಯಿ ಪಲ್ಯ ಇಳಿಸಿದ್ನಿ ರೀ, ಲಾಸ್ಟ್ ಕೊತ್ತಂಬರಿ ಹಾಕಿ. ಇತ್ತು ನೋಡಿರಿ, ಜುಣಕ ಅಂದ್ರೆ ಭಾಳ ಸಿಂಪಲ್ ಮಾಡ್ಬೋದು ರೀ, ನಾ ಹಿಂಗೆ ಮಾಡ್ತೀನಿ. ಭಾಳ ಈಸಿ ಮೆಥಡ್ ಇದನ್ನು ಮಾಡೋದಿದೆ. ನಾರ್ಮಲ್ ಒಗ್ಗರ್ಣೆ ಏನೇನು ಹೆಚ್ಕೊತೀರಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು ಹೆಚ್ಕೊಂಡು ಇಟ್ಕೊಳ್ಳೋದ್ರಿ. ಇಟ್ಕೊಂಡು ಕುಟಾಣಿ ಒಳಗೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ 2 ಜಜ್ಕೋರಿ. ಬೇಕಂದ್ರೆ ನಾನು ಬೆಳ್ಳುಳ್ಳಿ ಜಜ್ಕೊಂಡಿರ್ತೀನಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಒಗ್ಗರಣೆ ರೆಡಿ ಮಾಡ್ಕೋರಿ. ಎಣ್ಣೆ, ಸಾಸಿವೆ, ಜೀರಿಗೆ, ಮತ್ತೇನಪ್ಪ ಅಂದ್ರೆ ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ತಾಳಿಸ್ಕೊರಿ ಮೊದಲು. ಸೊ ಇದು ಭಾಳ ಈಸಿ ಮೆಥಡ್ ರೀ ಇದು. ಆ್ಯಕ್ಚುಲಿ ಎಲ್ಲರೂ ಏನು ಮಾಡ್ತಾರಂದ್ರೆ ಕುದಿ ಹಿಟ್ಟು ಹಾಕಿ ತಿರುತ್ತಾರೆ ರೀ, ಬದ್ಲರೆಲ್ಲ ಹಂಗೆ ಮಾಡ್ತಾರೆ. ನನಗೂ ಅಂತಿರ್ತಾರೆ ಮಸ್ತಕ್ಕೈತಿ ಟೇಸ್ಟ್ ಅಂಥೇಳಿ. ನನ್ನ ಅವಸರಕ್ಕೆ ಅದು ಹೊಂದಂಗಿಲ್ಲ ರೀ. ನಾ ಹಿಂಗೆ ಹಿಟ್ಟು ನೀರಾಗ ಕಲಸ್ಕೊಂಡನ ಮಾಡ್ತೀನಿ. ಆ್ಯಕ್ಚುಲಿ ನಾ ಯೂಸ್ ಮಾಡತ್ತಿದ್ದ ಹೆಸರುಬೇಳೆ ಹಿಟ್ಟು ರೀ. ಇಲ್ಲಿ ನಮ್ಮ ಊರಾಗ ಸೂಪರ್ ಮಾರ್ಕೆಟ್ ಐತಲ್ಲ, ಗ್ರ್ಯಾಂಡ್ ಬಜಾರ, ಅದ್ರಾಗ ಹಿಂಗೆ ಸಿಗ್ತೈತಿ ರೆಡಿ ಜುಣ್ಕೋದು ಹಿಟ್ಟು ಸಿಗ್ತೈತಿ. ಅದನ್ನು ತಂದಿರ್ತೀನಿ, ಕಡ್ಲೆ ಹಿಟ್ಟಿಂದು ಮಾಡ್ತೇನೆ ರೀ. ಇದು ಒಮ್ಮೆ ಮಾಡಿರ್ತೀನಿ, ಅದನ್ನು ಒಮ್ಮೆ ಮಾಡ್ತೀನಿ. ಇದು ಚಲೋ ಅನಿಸುತ್ತೆ ಟೇಸ್ಟ್, ಇದ್ರಾಗೆಲ್ಲ ಮಿಕ್ಸ್ ಇರ್ತೈತಿ. ಇನ್ನು ಒಗ್ಗರಣೆ ಕೊಟ್ನಿರಿ, ಏನಪ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದ್ರಿ. ಆಮೇಲೆ ಹೆಚ್ಚಿಟ್ಟಿರ್ತಿರಲ್ಲ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು ಅವನ್ನ ಹಾಕಿ ಒಗ್ಗರಣೆ ಕೊಡೋದ್ರಿ. ಟೊಮ್ಯಾಟೊ ಇದ್ರೆ ಟೊಮ್ಯಾಟೊನೂ ಹಾಕೋರಿ. ನಾನು ಟೊಮ್ಯಾಟೊ ಇತ್ತು, ನಂಗೆ ಹೆಚ್ಚಕ್ಕೆ ಟೈಮ್ ಇರಲಿಲ್ಲ ಅಂಥೇಳಿ ಅದಕ್ಕೆ ಹೆಚ್ಚಿದ್ನಲ್ರಿ, ಒಂದೇ ಹೆಚ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಏನು ಮಾಡಿದ್ನಿ ಅಂದ್ರೆ ಬೇರೆ ಹುಳಿಗಾಗಿ ಏನೋ ಯೂಸ್ ಮಾಡಿದ್ನಿ, ಹೇಳ್ತಾರಂತ ಲಾಸ್ಟ್. ಇನ್ನು ಕುಟಾಣಿ ಏನು ಮಾಡ್ತೇನೆ ಅಂದ್ರೆ ರೀ, ನಾನು ಬೆಳ್ಳುಳ್ಳಿ ಜಜ್ಜಿದ ತೊಳೆದು ಇಟ್ಕೊಂಡ್ಬಿಡ್ತೀನಿ. ಮತ್ತು ಯೂಸ್ ಮಾಡುವಾಗೂ ತೊಳ್ಕೊಂಡೇ ಯೂಸ್ ಮಾಡ್ತೀನಿ ರೀ. ನೆಕ್ಸ್ಟ್ ನೀರು ಹಾಕ್ಕೊಂಡು ಕುದಿಗಿಟ್ಟು ರೀ, ಹೆಸರು ಬರ್ಬೇಕು ರೀ. ಹೆಸರು ಬರೋ ತನಕನೂ ಕುದಿ ಇಡ್ಬೇಕು ರೀ. ಸ್ವಲ್ಪ ಕುದಿ ಬಂತಂದ್ರೆ ಹಿಂಗೆ ಅರಿಶಿನ ಹಾಕ್ಕೋಬೇಕು ರೀ. ಅರಿಶಿನ ಹಾಕ್ಕೊಂಡು ಮ್ಯಾಲೆ ಇದಕ್ಕೆ ಏನು ಮಾಡಿಬಿಡ್ರಿ ಅಂದ್ರೆ, ಏನಂತಂದ್ರೆ ಇದು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿರಲ್ಲ, ನೀರು ಕಲಿಸಿ ಅದನ್ನು ಸುರುಕೊಂಬಿಡೋದ್ರಿ. ಮತ್ತು ಇದನ್ನು ಈ ಥರ ನಾ ಜುಣ್ಕ ಯಾಕೆ ಮಾಡ್ತೇನೆ ಅಂದ್ರೆ, ನನ್ನ ದೊಡ್ಡ ಮಗಗೆ ಸೇರ್ತೈತೆ ರೀ ಇದು. ಹಿಂಗಿತ್ತಂದ್ರೆ ತಿಂತಾನೆ, ಮತ್ತು ಸಾರು ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಅದ್ರ ಸಲುವಾಗಿ ರೀ ಹಿಂಗೆ ಹಾಕಿದವ್ರೆ ಹಿಂಗೆ ಕಲಿಸ್ಕೊಂಬಿಡೋದ್ರಿ. ಏನು ಮತ್ತು ಹುಳಿಗಾಗಿ ನೋಡ್ರಿ ನಿಂಬು ಯೂಸ್ ಮಾಡ್ಕೊಂಡು, ಇದೇ ಸ್ಪೆಷಲ್ ಇದ್ರೊಳಗೆ. ಭಾಳ ಅಂದ್ರೆ ಭಾಳ ಮೊಸರಾಕೈತೆ ರೀ. ಒಂದು 10 ನಿಮಿಷದಾಗ ಈಚೆ ಕಡೆ ನೀವು ಹೆಸರು ಹಾಕೋಕೊಡ್ದು ಆ ಕಡೆ ಜುಣ್ಕ ರೆಡಿ ಆಗಿಬಿಡ್ತೈತಿ. ನಮ್ಮ ಮನೆಯವ್ರಿಗೆ ಅಷ್ಟೇನು ಸೇರಂಗಿಲ್ಲ, ಬಟ್ ನನಗೆ ಭಾಳ ಸೇರ್ತೈತಿ. ಸ್ಪೆಷಲ್ ನನ್ನ ದೊಡ್ಡ ಮಗುಗೂ ಸೇರ್ತೈತಲ್ಲ, ಸಾಕ್ರಿ ನನಗೆ. ಸೊ ಇಬ್ಬರು ಮಾಡ್ಕೊಂಡು ತಿಂದುಬಿಡ್ತೀವಿ. ನನ್ನ ದೊಡ್ಡ ಮಗ ತಿಂದು ಮಸ್ತಾಗೈತಮ್ಮ ಅಂದ. ಬದ್ನಿಕಾಯಿ ಪಲ್ಯ ಅಷ್ಟೇನು ಸೇರಂಗಿಲ್ಲ ರೀ ಅವಂಗೆ, ಬಟ್ ಇದು ಸೇರ್ತೈತೆ ಅವಂಗೆ. ಇನ್ನು ಏನಪ್ಪ ಅಂತಂತಂದ್ರೆ ನೆಕ್ಸ್ಟ್ ನೀವು ತಿನ್ನೋದು ನೋಡಿ ಸಣ್ಣ ಮಗ ಬಂದ, ಅಮ್ಮ ನನಗೂ ಹಚ್ಕೊಳ್ಳಂತೀವಿ. ಏನು ಹಚ್ಕೊಳ್ಳಿ ಅಂತಂದೆ, ಉಪ್ಪ ತುಪ್ಪ ಅಂತಂದ. ಸೊ ಹಿಂಗಾಗಿ ಉಪ್ಪ ತುಪ್ಪ ಹಚ್ಚಿ ಈ ರೀತಿ ಮಾಡಿದ್ನಿ. ನನ್ನ ಮಗ ತಿಂತೇನಂತಿದ್ದ ಹೆಚ್ಚಾಗಿತ್ತು ನನಗೆ, ಅಷ್ಟು ಖುಷಿ ಆಗ್ತದೆ ನನಗೆ. ಬಡ ಸುತ್ತದಾಕಿನ ಒಂದು ಮೆತ್ತನ ರೊಟ್ಟಿ ಇತ್ತು, ಅದ್ರಾಗನ ಸುತ್ತಲಾಕಿನ ಕೊಟ್ನಿ. ಹಾಂ ಅಮ್ಮ ನಾ ತಿಂತೇನಿ ಅಂತಂದ. ಯಾವ ತಾಯಿ ಖುಷಿ ಆಗಂಗಿಲ್ಲ ಮಕ್ಕಳು ನಮಗೂ ತಾಟ ಹಚ್ಕೊಡು ಅಂದ್ರೆ. ನನಗಂತೂ ಭಾಳ ಖುಷಿ ಆಕೈತೆ ರೀ. ಯಾಕಂದ್ರಪ್ಪ ಬೆಳಿಗ್ಗೆಯಿಂದ ಕೆಲಸ ಒಂದು ಲೆಕ್ಕ ಆದ್ರೆ ಇವು ತಿನ್ಸು ಐತಲ್ರಿ, ಅದೋ ಒಂದು ದೊಡ್ಡ ಲೆಕ್ಕ. ಅದ್ರಾಗ ನನ್ನ ಸಣ್ಣ ಮಗಂತರೂ ಸರ್ಕಸ ಮಾಡ್ತಿರ್ತೀನಿ ರೀ ನಾನಂತೂ. ನಿಜ ಹೇಳ್ಬೇಕಂತಂದ್ರೆ ಅಂಥದ್ರಾಗ ಹಚ್ಚಿ ತುಪ್ಪ ಕೊಡೋಂದ ಫುಲ್ ಖುಷಿ ಆಯ್ತು ನನಗೆ. ಬಡ ಸುತ್ತಿ ಕೊಟ್ಟು ಹಂಗೆ ಹಿಂಗೆ ಹೇಳಿ ಅವ್ನಿಗೆ ಏನೇನೋ ಖುಷಿಲೇ ಹೇಳಿ ಸುತ್ತಿ ಕೊಟ್ಟೆ.
ನಾ ಇವೇನು ಕಂಪ್ಲೀಟ್ ತಿಂತಾನಿಲ್ಲ ಅನ್ಕೊಂಡಿದ್ದೆ, ಬಟ್ ತಿಂದಾರಿ. ಸಾಕು, ನಂಗೆ ಖುಷಿ ಆತ, ತಾನ ತಿನ್ನುವಂಗೆ ಅಂದಲ್ಪ ನನ್ನ ಮಗ ಅಂತೇಳಿ. ಇದು ಇವತ್ತಿನ ದಿನದ ಕಂಪ್ಲೀಟ್ ಲಾಗ್ ಇತ್ತು ರೀ. ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಂಪ್ಲೀಟ್ ವಿಡಿಯೋ ನೋಡಿರಿ. ಥ್ಯಾಂಕ್ ಯು.